ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಪ್ಯಾನ್ ಕಾರ್ಡ್ ಬಗ್ಗೆ ಸರ್ಕಾರದಿಂದ ಒಂದು ಹೊಸ ಆದೇಶ ಬಂದಿದೆ. ನೀವೇನಾದರೂ ಪ್ಯಾನ್ ಕಾರ್ಡ್ನ ಇಟ್ಕೊಂಡಿದ್ದೀರಾ ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಏನು ಇವಾಗ ಕೇಂದ್ರ ಸರ್ಕಾರದಿಂದ ಒಂದು ಆದೇಶ ಬಂದಿದೆ ಅಂದರೆ, ಯಾರ ಹತ್ರ ಆದರೂ ಎರಡು ಪ್ಯಾನ್ ಕಾರ್ಡ್ ಇದ್ದರೆ ಅವ್ರಿಗೆ 10,000 ದಂಡ ಹಾಕೋದಲ್ದಿರ ಅವ್ರ ಪ್ಯಾನ್ ಕಾರ್ಡ್ ಎಲ್ಲನೂ ಕ್ಯಾನ್ಸಲ್ ಮಾಡ್ತಾರೆ. ಈ ರೀತಿಯಾಗಿ ನೀವು ಎರಡು ಪ್ಯಾನ್ ಕಾರ್ಡ್ ಇಟ್ಕೊಳ್ಳೋದು ಅಫೆನ್ಸು, ಅಂದರೆ ತಪ್ಪು ಅದು. ಸೊ ಇವಾಗ ಗೌರ್ಮೆಂಟ್ ಅವರು ಆ ರೀತಿಯಾಗಿ ಯಾರ್ಯಾರು ಇಟ್ಕೊಂಡಿದ್ದಾರೆ ಅವ್ರದ್ದೆಲ್ಲ ಫೈನ್ ಮಾಡಿ 10,000 ಅವ್ರಿಗೆ ದಂಡನೂ ಹಾಕಿ ಮತ್ತು ಪ್ಯಾನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ಒಂದು ಸಲ ಪ್ಯಾನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಆಗಲಿ ಎಲ್ಲ ಕೂಡ ಫ್ರೀಸ್ ಆಗುತ್ತೆ. ನೀವು ಯಾವುದೇ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಆದ್ದರಿಂದ ನಿಮ್ಮ ಹತ್ರ ಏನಾದರೂ ಎರಡು ಪ್ಯಾನ್ ಕಾರ್ಡ್ ಇದ್ದರೆ ಇವಾಗಲೇ ನೀವು ಪ್ಯಾನ್ ಕಾರ್ಡ್ನ ಒಂದು ಇಟ್ಕೊಂಡು ಒಂದು ಪ್ಯಾನ್ ಕಾರ್ಡ್ನ ನೀವು ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಸೊ ಆವಾಗ ನೀವು ಯಾವುದೇ ಒಂದು ದಂಡನ ಹಾಕ್ಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇದಾಗಿತ್ತು ಇವತ್ತಿನ ಪ್ಯಾನ್ ಕಾರ್ಡ್ ಬಗ್ಗೆಯ ಒಂದು ಸರ್ಕಾರದ ಹೊಸ ಆದೇಶ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.